ಒಂದಂತೂ ನಾನು ಯಾಕೆ ಶಂಕರ್ ಶೆಟ್ಟರ್ ಹತ್ರ ಮೊದಲೇ ಕೇಳಿದ್ದು ಅಂತಂದರೆ, ಈ ಸರ್ಕಾರ ಬೀಳುತ್ತೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗತ್ತೆ ಅಂತ ನಿಮ್ಮೆಲ್ಲ ನಾಯಕರು ಹೇಳ್ತಾ ಇದ್ರಲ್ಲ, ನಿಮ್ಮ ನಾಯಕರಿಗೆ ಸುಮ್ಮನೆ ಹೇಳಿಕೆಯನ್ನು ಮಾತ್ರ ಸೀಮಿತ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟಿಯನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟಿಯಲ್ಲೆಲ್ಲ ಕರೆಕ್ಟ್ ಇದೆಯಾ? ನಿಮ್ಮ ಪಾರ್ಟಿಯಲ್ಲೇ ಯತ್ನಾಳ್ ಅವರನ್ನು ಒಂದು ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ವಲ್ರಿ? ಇಲ್ಲ, ಆಗಲ್ಲ ನೋಡಿ. ಯಾವುದೇ ಒಂದು ರಾಜಕೀಯ ಪಕ್ಷ ಅಂತಾಗ ಒಂದಷ್ಟು ಈ ತರದ ಒಂದಷ್ಟು ಆಂತರಿಕ ಭಿನ್ನಮತಗಳು, ಅಲ್ಲಲ್ಲ ಒಂದ್ ನಿಮಿಷ, ಒಂದಷ್ಟು ಅಪಸ್ವರದ ಮಾತುಗಳು, ಇವೆಲ್ಲ ಸರ್ವೇ ಸಾಮಾನ್ಯ. ಯಾವ ರಾಜಕೀಯ ಪಕ್ಷದಲ್ಲಿ ನಾವು ಇದನ್ನ ನೋಡೋದಿಲ್ಲ? ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಇರ್ತಕ್ಕಂಥದ್ದು ಒಂದು. ಈಗ ನೋಡಿ ಕಾಂಗ್ರೆಸ್ ಅಲ್ಲಿ ನೋಡಿ, ಈಗ ಕಾಂಗ್ರೆಸ್ ಅಲ್ಲಿ ಶಾಸಕರಾಗಿರ್ತಕ್ಕಂಥವ್ರು ಹಾಲಿ ಈಗ ಗೆದ್ದು ಬಂದಿರತಕ್ಕಂಥ ಶಾಸಕರುಗಳು ಹೆಂಗೆ ಓಪನ್ ಫೋರಮ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ತಗೊಳ್ತಾ ಇರತಕ್ಕಂಥದ್ದು, ಆಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ನಾವು ಈ ಶಾಸಕರಾಗಿ ಆಯ್ಕೆ ಆಗಬೇಕು, ನಮಗೆ ಒಂದು ಬಿಡಿಗಾಸು ಇವರು ಅನುದಾನವನ್ನ ಕೊಡ್ತಾ ಇಲ್ಲ, ನಾವೇನ್ ಮಾಡಬೇಕು ಅನ್ನುವಂಥ ಮಾತುಗಳನ್ನ, ಬೇರೆ ಬೇರೆ ರೀತಿಯ ಮಾತುಗಳನ್ನ, 3 ಉಪಮುಖ್ಯಮಂತ್ರಿಗಳು ಬೇಕು ಅನ್ನುವಂಥದ್ದು, ಆಮೇಲೆ ನಾವು 50-60 ಜನ ರೆಡಿಯಾಗಿದ್ದೀವಿ, ಇವತ್ತಲ್ಲ ನಾಳೆ 2.5 ವರ್ಷ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನ ಯಾರು ತಪ್ಸಕ್ಕಾಗಲ್ಲ. ಈ ಮಾತುಗಳನ್ನ ಯಾರು ನಮ್ಮ ಶಾಸಕರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ಸಿನ ಶಾಸಕರುಗಳೇ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನ ನೀವು ಭಿನ್ನಮತ ಅಂತ ಹೇಳ್ತೀರಾ, ಅಥವಾ ಅಪಸ್ವರದ ಮಾತುಗಳು ಅಂತ ಹೇಳ್ತೀರಾ, ಅಥವಾ ಯಾವ ರೀತಿಯಲ್ಲಿ ನೀವು ವಿಶ್ಲೇಷಣೆ ಮಾಡ್ತೀರಾ? ಇದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಕ್ಕಾಗುತ್ತೆ? ನಮ್ಮ ಪಾರ್ಟಿಯಲ್ಲಿ ಡಿಮಾಂಡ್ ಇಡೋದು ಸಹಜ, ಎಲ್ಲ ಪಾರ್ಟಿಯಲ್ಲೂ ಕೂಡ ನಮ್ಮ ಪಾರ್ಟಿಯಲ್ಲಿ ಹಿಂಗಿರ್ಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಸಹಜ. ಆದ್ರೆ ನಿಮ್ಮ ಪಾರ್ಟಿಯಲ್ಲಿ, ನಮ್ಮ ಪಕ್ಷದಲ್ಲೇ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಇಂಥವ್ರ ವಿರುದ್ಧ ತನಿಖೆ ಮಾಡಿ ಅಂತೇಳಿ ಹೇಳುವಂತ ಆ ಒಂದು ಲೆಕ್ಕಾಚಾರ ಬಿಜೆಪಿಯಲ್ಲಿ ವಿಶೇಷವಾಗಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅಂತಿದ್ರು, ಯಾರು ವಿರೋಧ ಪಕ್ಷದ ನಾಯಕ ಆಗಬೇಕು ಅಂತಿದ್ರು, ಅವರು ಈಗ ವಿರೋಧ ಪಕ್ಷದ ನಾಯಕ ಆದ ನಂತರ, ರಾಜ್ಯಾಧ್ಯಕ್ಷ ಆದ ನಂತರ ನನಗೆ ಕೊಟ್ಟಿಲ್ಲ ಅಂದ್ರೆ ನಾನಿಲ್ಲ ಅಂತ ಹೇಳ್ತಾರೆ. ಒಂದು. ನಂಬರ್ 2, ನಿಮ್ಮದೇ ನಾಯಕರ, ಹಿರಿಯ ನಾಯಕರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ, ಕೊರೋನಾ ಟೈಮಲ್ಲಿ ಏನಾಯಿತು ಅಂತೇಳಿ. ಕಾಂಗ್ರೆಸ್ ಕೇಳ್ತಾ ಇದೆ ನಿಜ, ಯಾವ ಪುರುಷಾರ್ಥಕ್ಕಾಗಬೇಕು, ಮತ್ತೊಂದಾಗಬೇಕು. ಆದರೆ ಅವ್ರು ಯಾವತ್ತೂ ಕೂಡ ಡಿ.ಕೆ. ಶಿವಕುಮಾರ್ ಭ್ರಷ್ಟ ಅಥವಾ ಸಿದ್ದರಾಮಯ್ಯ ಭ್ರಷ್ಟ ಅನ್ನುವಂಥ ಮಾತನ್ನು ಹೇಳಿ ಅವ್ರು ಉಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಿಮ್ಮವ್ರಿಗೆ ಆ ಧೈರ್ಯ ಯಾರು ಕೊಟ್ಟಿದ್ದು ಅಂತ? ಅಲ್ಲ ನೋಡಿ, ನೀವು ತುಂಬಾ ನಿರ್ದಿಷ್ಟವಾಗಿ ಏನು ಯತ್ನಾಳರ ಬಗ್ಗೆ ನೀವೇನು ಕೇಳ್ತಾ ಇದ್ದೀರಲ್ಲ, ಹೌದೌದು, ಯತ್ನಾಳ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು ಯತ್ನಾಳನ್ನ ನಿರ್ದಿಷ್ಟವಾಗಿ ಕುರಿತು ಏನು ಹೇಳ್ತಾ ಇದ್ದೀರಲ್ಲ, ಹೌದು, ಇವತ್ತು ಪಕ್ಷ ಅದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಆದಷ್ಟು ಬೇಗ ಅವ್ರ ಮೇಲೆ ಯಾವ ರೀತಿಯಲ್ಲಿ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅಲ್ಲ ತಗೊಳ್ಳುವಂತ ನಿಟ್ಟಿನಲ್ಲಿ, ಅಂತ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ವರಿಷ್ಠರು, ಕೇಂದ್ರದ ವರಿಷ್ಠರು ಸಹ ಮತ್ತೆ ನಮ್ಮ ರಾಜ್ಯದ ವರಿಷ್ಠರು ಸಹ ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇಂಥ ಅಪಸ್ವರಗಳನ್ನ ನಾವು ಹತ್ತಿಕ್ಕುವಂತ ಕೆಲಸವನ್ನ ನಿರ್ದಾಕ್ಷಿಣ್ಯವಾಗಿ ಮಾಡಲೇಬೇಕಾಗ್ತದೆ. ಅಲ್ಲಲ್ಲ, ಇಲ್ಲಿವರೆಗೂ ಯಾವುದೇ ಕ್ರಮಗಳಾಗಿಲ್ಲ, ಆದ್ರೆ ಮಾಡುವಂತದ್ದು, ಆಮೇಲೆ ಈ ತರ ಒಂದಷ್ಟು ತೂತು ಕೊರೆಯುವಂತ ಕೆಲಸವನ್ನ ಮಾಡುವಂತದ್ದು ಯಾರನ್ನೇ ಆಗ್ಲಿ ಸಹಿಸಕ್ಕಾಗೋದಿಲ್ಲ. ನಾನು ವೈಯಕ್ತಿಕವಾಗಿ, ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಯತ್ನಾಳ್ ಅಂತರು ಯಾವುದೇ ಪಕ್ಷದಲ್ಲಿದ್ರು ಅದು ಒಂಥರ ಶಾಪ. ಅದು ಅಂತ ವ್ಯಕ್ತಿಗಳು, ಅಂತ ಮನಸ್ಥಿತಿಗಳು ಯಾವತ್ತಿರಕೂಡದು ಅನ್ನುವಂಥದ್ದು. ಶಂಕರ್ ಶೆಟ್ಟರ್, ನೀವ್ ಹೇಳಿ, ಅವತ್ತಿಂದ ಇವತ್ತಿನ ತನಕ ಹೇಳ್ಕೊಂಡೇ ಬಂದ್ರೆ ಈಗ ಅಪಸ್ವರಗಳಿರತ್ತೆ. ಇಲ್ಲ, ಈಗ ಒಂದು 60 ಶಾಸಕರು ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆಮೇಲೆ ಅದು ಸರ್ವವಿದಿತ ಆಯ್ತಾ, ಈ ಸಲ ಆಗದಿದ್ರೆ ಮುಂದೆ ಆಗೇ ಆಗ್ತಾರೆ. ಇದು ಹಾಗಲ್ಲ. ಇವರು ಯಡಿಯೂರಪ್ಪನವ್ರನ್ನ ಬೈಯೋದು ಅಂದರೆ ಯಾವ ರೀತಿಯಲ್ಲ ಟೀಕೆಗಳು ಅಂತಂದರೆ, ಆ ಕಡೆ ಇವ್ರು ಹೇಳ್ತಾ ಇದ್ದಾರೆ ರೇಣುಕಾಚಾರ್ಯ, ನಾನು ಯಡಿಯೂರಪ್ಪನವ್ರನ್ನ ಹೊಗಳಿದ ತಕ್ಷಣ ನನಗೆ ನೋಟಿಸ್ ಬಂತು. ಅಲ್ಲಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ನಮ್ಮ ವಿರುದ್ಧನೇ ಟೀಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಹೇಳ್ತಾ ಇದ್ದಾರೆ ನಿರ್ದಾಕ್ಷಿಣ್ಯ ಕ್ರಮ ಅಂತ. ನನಗೆ ಅರಗಜ್ಞಾನೇಂದ್ರ ಅವರು ನೆನಪಾಯಿತು, ನಿರ್ದಾಕ್ಷಿಣ್ಯ ಕ್ರಮ ಆಗ್ತಾ ಇಲ್ಲ. ಅಲ್ಲಿ ಇತ್ತೀಚೆಗೆ ಲಾಸ್ಟ್ 1 ವೀಕ್ 2 ಸ್ಟೇಟ್ಮೆಂಟ್ ಕೊಟ್ಟರು. ಒಂದು ಏನು ಗೊತ್ತಾ, ಭ್ರಷ್ಟರ ಕೈಯಲ್ಲಿ ಚಿಲಕ ಕೀ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಹೇಳ್ತಾರೆ 40,000 ಕೋಟಿ ಹಗರಣಕ್ಕೆ ಇದ್ದು ಓಪನ್. ನೀವೆಲ್ಲ ಹೇಳಿ ನಾನು ಓಪನ್ ಹೇಳ್ತೇನೆ, ಇದು ಅವ್ರು ಹೇಳಿದ ಮಾತು. ಅಲ್ಲ, ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಕ್ಷಣವೇ, ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಕ್ಷಣವೇ ಏನೋ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ಅದಕ್ಕೇನೋ ಅರ್ಥ ಇದೆಯಾ? ಅದಕ್ಕೇನೋ ಅರ್ಥ ಇರುತ್ತಾ? ಯಾಕಿಲ್ಲ ಅನ್ನೋದು ಈಗ ಪ್ರಶ್ನೆ. ಖಂಡಿತವಾಗೂ ಆ ನಿಟ್ಟಿನಲ್ಲೇ ನಾನು ಹೇಳಿರ್ತಕ್ಕಂಥದ್ದು, ಇದನ್ನ ನಮ್ಮ ವರಿಷ್ಠರು ಖಂಡಿತವಾಗೂ ಗಂಭೀರವಾಗಿ ತಗೊಂಡಿರ್ತಕ್ಕಂಥದ್ದು, ಪರಿಗಣಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಸೂಕ್ತವಾದಂತ ಕ್ರಮ ಆದಷ್ಟು ಶೀಘ್ರವಲ್ಲೇ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ವಿಶ್ವಾಸ.